ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನೋಡಿ, ನಾನು ಇವತ್ತು ನಿಮಗೆ ನಮ್ಮದು ರೀಕ್ರಿಯೇಷನ್ ರೂಮ್ದು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ ನಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದೆಲ್ಲ ಕಂಪನಿ ನಮಗೆ ಆಫೀಸಿಂದ ಬಂದುಬಿಟ್ಟು ನಾವು ಯಾವ ರೀತಿ ಒಂದು ನಮ್ಮ ಮೈಂಡೆಲ್ಲ ತುಂಬ ಸ್ಟ್ರೆಸ್ ಇರುತ್ತಲ್ಲ, ಅದೊಂದು ಮೈಂಡ್ ಫ್ರೆಶ್ ಆಗಲಿ ಬೇಕಾಗಿ ಒಂದು ಈ ಥರ ಒಂದು ರೀಕ್ರಿಯೇಷನ್ ರೂಮ್ ಅರೇಂಜ್ ಮಾಡಿದ್ದಾರೆ. ಒಂದು ಟೇಬಲ್ ಟೆನ್ನಿಸ್ ಇದೆ, ಆಮೇಲೆ ಇದು ಡಾರ್ಟ್, ನಿಮಗೆಲ್ಲ ಗೊತ್ತಿರ್ಬೋದು ಇದು ಡಾರ್ಟ್ ಯಾವ ರೀತಿ ಆಡೋದು ಅಂತ. ಆಮೇಲೆ ಇದು ಚೆಸ್ ಬೋರ್ಡ್ ಇದೆ, ಚೆಸ್ ಆಡ್ಬೋದು. ಆಮೇಲೆ ಲೂಡೋ ಇದೆ, ಲೂಡೋ ಆಡುವವರಿಗೆ ಲೂಡೋ ಆಡ್ಬೋದು. ಆಮೇಲೆ ಇದು ನೋಡಿ, ಇದು ಫೂಸ್ಬಾಲ್ ಅಂತ. ಫೂಸ್ಬಾಲ್ ಅಂತಾರೆ, ಸೇಮ್ ನಮ್ಮದು ಫುಟ್ಬಾಲೆಲ್ಲ ಇದೆಯಲ್ಲ ಅದೇ ಥರ ಆಡೋದು. ಇದು ಎರಡು, ಆ ಕಡೆಯಿಂದ ಇಬ್ಬರು ಈ ಕಡೆಯಿಂದ ಇಬ್ಬರು ಇದ್ದಾರೆ. ಎರಡು ಗೋಲ್ ಇದೆ ನೋಡಿ, ಅದು ನಾವು ಹ್ಯಾಂಡಲ್ಲೇ ಕೈಯಲ್ಲೇ ಇದು ಹಿಡ್ಕೊಂಡು ಆ ಕಡೆ ಈ ಕಡೆ ಬಾಲ್ ಪಾಸ್ ಮಾಡಬೇಕು. ಯಾರು ಇದು ಎಲ್ಲೋ ಕಾಣ್ತಿದೆಯಲ್ಲ, ಅವ್ರು ರೈಟ್ನವರು ಈ ಕಡೆ ಹೊಡಿಬೇಕು. ಅದು ತೊಗೊಂಡಿರ್ತಾರೆ ಅವ್ರದ್ದು ಗೋಲ್ ಪಾಯಿಂಟ್ ಇದಾಗಿರ್ತದೆ. ಈಗ ಆಪೋಸಿಟ್ ಅವ್ರದ್ದು ಗೋಲ್ ಪಾಯಿಂಟ್ ವೈಟ್ ಆಗಿರುತ್ತೆ, ಗೊತ್ತಾಯ್ತಾ? ಹಾಗೆ ನಮ್ಮದು ಇಲ್ಲಿ 10ವರೆಗೆ ಪಾಯಿಂಟ್ ಇದೆ, ಇದರಲ್ಲಿ 10 ಇದೆ, ಅದರಲ್ಲಿ 10. ಹಾಗೆ ಆ 10ವರೆಗೆ ಯಾರು 10 ಪಾಯಿಂಟ್ ಮಾಡ್ತಾರೆ ಅವ್ರು ವಿನ್ನು ಅಂತ ನಾನು ತೋರಿಸ್ತೀನಿ. ನೋಡಿ, ಒಂದು ಬಾಲ್ ತೆಗೆದು ಯಾವ ರೀತಿ ಅಂತ, ಆ ಬಾಲಲ್ಲಿ ಬಂದು ಸೇರುತ್ತೆ ಬಾಲು. ಅದರಲ್ಲಿ ಮಿಡಲಲ್ಲಿ ಇದೆ ನೋಡಿ, ಅಲ್ಲಿ ನಾವು ಹಾಕಬೇಕು ಬಾಲನ್ನು. ನೋಡಿ, ಈ ಥರ ನಾವು ಹಾಕಬೇಕು. ಹಾಕಿ ಅಲ್ಲಿ ನಮ್ಮದು ಇದಾಗುತ್ತೆ ನೋಡಿ ಯಾವ ರೀತಿ ಅಂತ. ಆ ರೀತಿ 2 ಜನ ಬೇಕು, ಆಗಲಿ ಕರೆಕ್ಟಾಗಿ 4 ಜನ ಇದ್ದರೆ ಈಸಿ ಆಗುತ್ತೆ ಆಡಲಿಕ್ಕೆ. ಆ ಕಡೆ ತುಂಬ ಕೈಗೆ ಸ್ವಲ್ಪ ಪ್ರೆಷರ್ಲು ಬರುತ್ತೆ, ಆಟ ಆಡಲಿಕ್ಕೆ ಇನ್ನೂ ತುಂಬ ಈಸಿ ಆಗುತ್ತೆ. ಇದು ಆಡಬೇಕಾದ್ರೂ ತುಂಬ ಜೋರಾಗಿ ಹೊಡಿಬೇಕು, ಆದರೆ ಮಾತ್ರ ಈ ಗೋಲ್ ಪೋಸ್ಟಿಗೆ ಹೋಗಿ ಅದು ಬಾಲು ಅಲ್ಲಿಗೆ ಬರುತ್ತೆ. ಆಗ ನಮಗೆ ಪಾಯಿಂಟ್ ಒಂದೊಂದಾಗಿ ಜಾಸ್ತಿ ಆಗುತ್ತೆ. ಲಾಸ್ಟ್ ವೀಕ್ ನಮ್ಮದು ಟೂರ್ನಮೆಂಟ್ ಇಟ್ಟಿದ್ದು, ಅದ್ರ ವೀಡಿಯೋ ಮಾಡಲಿಕ್ಕೆ ನನಗೆ ಬಿಟ್ಟೋಯ್ತು. ನಾನು ಮಾಡಬೇಕಿತ್ತು ಆಗ್ತದೆ ನಿಮಗೆ. ಅದು ಎಕ್ಸಾಕ್ಟ್ ಹೇಗೆ ಆಡ್ತಿರೋದು ಇದೆಲ್ಲ ಯಾವ ರೀತಿಯಿಂದ ಗೊತ್ತಾಗ್ತಿತ್ತು ನಿಮಗೆ. ಇದಂತೂ ಊರಲ್ಲಿ ಅಂತ ಎಲ್ಲ ಕಡೆ ಇದೆ ಇವಾಗ. ಹಾಗೆ ಇದೊಂದು ಒಳ್ಳೆಯ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಕಂಪನಿಯವರು. ಅದು ನಮ್ಮದು PD ಸರಿಗೆ ನಮ್ಮ ರಿಯಲಿ ಥ್ಯಾಂಕ್ಸ್ ಹೇಳಬೇಕು. ಈಗ ಯಾಕೆಂದರೆ ನಾವು ಆಫೀಸ್ ಬಿಟ್ಟು ಇಲ್ಲಿ ಬಂದ ಮೇಲೆ ನಮಗೊಂದು ಯಾರು ಇರಲ್ವಲ್ವ, ಫ್ಯಾಮಿಲಿ ಜೊತೆ ಯಾರು ಇರಲ್ಲ, ನಾವು ಬ್ಯಾಚುಲರ್ ಆಗಿರ್ತೀವಿ. ತುಂಬ ಇದಾಗುತ್ತೆ, ಬೇಸರ ಆಗ್ತಾ ಇರುತ್ತೆ, ಊರಿದ್ದು ನೆನಪಾಗುತ್ತೆ. ಆ ಟೈಮಿಗೆಲ್ಲ ಈ ಥರ ಒಂದು ಹೋಗಿ ಫ್ರೆಂಡ್ಸ್ ಜೊತೆ ಆಟಾಡಿಕೊಂಡು ಎಲ್ಲ ಬರಬೇಕಾದ್ರೆ ಮೈಂಡ್ ಕೂಡ ಒಂದು ಫ್ರೆಶ್ ಆಗಿರುತ್ತೆ. ಇದೆ ನೋಡಿ, ಇದೆಲ್ಲ ಕೆಲವು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಪನಿಯಲ್ಲಿ ಇಟ್ಟಿದ್ದರೆ ನಮಗೆ ತುಂಬಾ ಅದು ಒಳ್ಳೆಯದಾಗ್ತದೆ. ಎಲ್ಲದೂ ಕೂಡ ಬೆಳಿಗ್ಗೆದ್ದು ಆಫೀಸಿಗೆ ಹೋಗಬೇಕಾದ್ರೂ ತುಂಬಾ ಖುಷಿ ಆಗ್ತದೆ. ಆ ಒಂದು ಮೂಡಲ್ಲೇ ಇರ್ತೀವಿ ನಾವು, ಆಟ ಆಡಿದ್ದು ಅದು ಇದೆಲ್ಲ. ಆಗ ಎಷ್ಟು ನಾವು ಫ್ಯಾಮಿಲಿನ ಎಷ್ಟು ಮಿಸ್ ಮಾಡ್ಕೊಂಡಿದ್ರು ಅದು ಈ ಥರದಲ್ಲೇ ಹೋಗುತ್ತೆ. ಆಮೇಲೆ TV ಇದೆ ನೋಡಿ, TV ಸಹ ಬಂದು ಬೇಕಾದರೂ TV ನೋಡ್ಬೋದು. ಕ್ಯಾರಮ್ ಬೋರ್ಡ್ ಇದೆ, ಕ್ಯಾರಮ್ ಬೋರ್ಡ್ ಇದ್ದವರು ಕ್ಯಾರಮ್ ಬೋರ್ಡ್ ಆಡ್ಬೋದು. 2 ಕ್ಯಾರಮ್ ಬೋರ್ಡ್ ಇದೆ, 2 ಟೇಬಲ್ ಟೆನ್ನಿಸ್ ಟೇಬಲ್ ಇದೆ. ಯಾವ್ದು ಬೇಕು ಅದು ಆಟಾಡ್ಬೋದು, ಅವರವರಿಗೆ ಬಿಟ್ಟಿದ್ದು. ನಾನಂತೂ ಹೆಚ್ಚಾಗಿ ಚೆಸ್ ಬೋರ್ಡ್ ಇದೆಯಲ್ಲ, ಚೆಸ್ ಬೋರ್ಡ್ ಆಡ್ತೀನಿ. ಆಮೇಲೆ ಫೂಸ್ ಗೇಮ್ ಇದೆಯಲ್ಲ, ಫೂಸ್ ಗೇಮ್ ಆಡಲಿಕ್ಕೆ ಹೋಗ್ತೀನಿ. ಅದೆರಡು ಆಟ ಆಡ್ತಾ ಇರ್ತೀನಿ. ಮತ್ತು ಇನ್ನಷ್ಟು ಎಲ್ಲ ಹಾಗೆಯೇ ಎಲ್ಲ ಜೊತೆ ಸೇರಿಕೊಂಡು ಆಟಾಡ್ತಾ ಇರ್ತೀವಿ. ಇದೇ ನಮ್ಮದು ಇಲ್ಲಿದೊಂದು ಲೈಫು ಅಲ್ವಾ. ಈ ವಿಡಿಯೋ ನಿಮ್ಮ ಹತ್ರ ತೋರಿಸ್ಬೇಕಂತ ಆಯಿತು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.